ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಸ್ ಆರ್ ನೋ ರೀಡಿಂಗ್. ಯಾವುದಾದ್ರೂ ಒಂದು ವಿಚಾರನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ ವಿಚಾರ ಆಗತ್ತಾ, ನೀವು ಅಂದುಕೊಂಡಂತಹ ಸಮಯಕ್ಕೆ ಆ ವಿಚಾರ ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಂಬುವಂತಹ ದೇವರ ಹೆಸರು ಹೇಳ್ಕೊಂಡು ಯಾವುದಾದ್ರೂ ಒಂದೇ ವಿಚಾರ ಅದು ಆಗುತ್ತಾ ಅಥವಾ ಇಲ್ವಾ, ಆಗದೆ ಇರೋದಕ್ಕಾದ್ರೆ ಏನು ಪ್ರಾಬ್ಲಮ್, ಆಗೋದಾದ್ರೆ ಯಾವಾಗ ಆಗತ್ತೆ, ಈ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೀವು ಯಾವುದಾದ್ರೂ ಒಂದು ವಿಚಾರ, ಪ್ರಾಪರ್ಟಿ ಬೈ ಮಾಡಬೇಕಾ ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿಯ ವಿಚಾರವಾಗ ಅಥವಾ ಮಕ್ಕಳ ವಿಚಾರವಾಗ ಅಥವಾ ನಿಮ್ಮ ವೈಯಕ್ತಿಕ ಯಾವುದೇ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದು ಆಗತ್ತಾ ಅಥವಾ ಇಲ್ವಾ ಅನ್ನುವಂತಹ ಗೊಂದಲ ನಿಮ್ಗೆ ಏನಾದರೂ ಬಹಳಷ್ಟು ವಿಪರೀತವಾಗಿ ಕಾಡ್ತಾ ಇದ್ದರೆ ಆ ಒಂದು ವಿಚಾರನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈ 2 ಕಾರ್ಡ್ ಏನು ತೋರಿಸಿದ್ದೀನಿ ಅದರಲ್ಲಿ ಒಂದು ಸ್ಟೋನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ಯಾವ ಸ್ಟೋನ್ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ ನೋಡ್ಕೊಳ್ಳಿ. ಯಾವ ಸ್ಟೋನ್ ನೀವು ಕಣ್ಣು ಮುಚ್ಚಿ ಬಿಡ್ತಾ ಇದ್ದಾಗೆ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ನಾನು ಒಂದು ಬ್ರೇಸ್ಲೆಟ್ನ ತೋರಿಸಿದೆ, ಹೆಮಟೈಟ್ ಮಿಕ್ಸ್ ಬ್ಲ್ಯಾಕ್ ಟರ್ಮಲಿನ್ ಅಂತ. ಎಸ್, ಇದ್ರ ಬಗ್ಗೆ ನಾನು ಫ್ಯೂ ಮಿನಿಟ್ಸ್ ದಯವಿಟ್ಟು ನನಗೆ ಟೈಮ್ ಕೊಡಿ, ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಎಸ್, ಇದು ನಿಮ್ಮಲ್ಲಿರೋ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು, ನೆಗೆಟಿವ್ ಎನರ್ಜೀಸ್ ಆಗಿರಬಹುದು, ಬ್ರೇಕ್ ಮಾಡುತ್ತೆ ಒಂದು. ಇನ್ನೊಂದು, ನಿಮ್ಮ ಕೆಲಸಗಳು ಯಾವುದಾದ್ರೂ ವಿಚಾರವಾಗಿ ಸ್ಟ್ರಕ್ ಆಗ್ತಾಯಿದ್ರೆ ಕಾರಣಗಳು ಬೇರೆ ಬೇರೆ ಆಗಿರಬಹುದು. ಬಟ್ ಆದರೆ ನೋಡಿ, ನಿಮ್ಮ ಹೊಟ್ಟೆ ಭಾಗದಲ್ಲಿರುವಂತಹ ಸೋಲಾರ್ ಪ್ಲೆಕ್ಸ್ ಚಕ್ರ ಏನಾದರೂ ಬ್ಲಾಕ್ ಆಗಿತ್ತು, ಆ ಸೋಲಾರ್ ಪ್ಲೆಕ್ಸ್ ಚಕ್ರ ಏನಾದರೂ ಬ್ಲಾಕೇಜ್ ಆಗಿದ್ದರೆ ಓಕೆ, ಆಗ ನೀವು ಅಂದ್ಕೊಂಡಂತಹ ಕೆಲಸ ಬಹಳಷ್ಟು ಬ್ಲಾಕ್ ಆಗತ್ತೆ. ರೀಸನ್ಸ್ಗಳು ಬೇರೆ ಬೇರೆ ಇರಬಹುದು. ಆ ಚಕ್ರ ಏನಾದರೂ ಆ್ಯಕ್ಟಿವ್ ಆಯಿತು ಅಂತ ಹೇಳಿದ್ರೆ, ನಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರ ಏನಾದರೂ ಆ್ಯಕ್ಟಿವ್ ಆಯಿತು ಅಂತ ಹೇಳಿದ್ರೆ ನಿಂತಹ ಕೆಲಸಗಳು ಎಲ್ಲನೂ ಕೂಡ ಸರಾಗವಾಗಿ ಆಗ್ತಾ ಬರುತ್ತೆ. ಇನ್ನೊಂದು, ನೆಕ್ಸ್ಟ್, ನೀವು ಯಾವಾಗಲೂ ವಾಕ್ ಮಾಡೋದಾಗಿರಲಿ, ಭೂಮಿ ಕಾಲಿಡೋದಾಗಿರಲಿ, ಆ ಥರದ್ದು ಯಾವುದೂ ಮಾಡ್ತಾ ಇರೋದಿಲ್ಲ. ಸೊ ಗ್ರೌಂಡಿಂಗ್ ಆಗ್ತಾ ಇರೋದಿಲ್ಲ. ನಮ್ಮ ಮನೆಗೆ ಕರೆಂಟ್ ಬೇಕು ಅನ್ನೋದಾದರೂ ಇನ್ನೊಂದು ಮತ್ತೊಂದಕ್ಕೆಲ್ಲ ಗ್ರೌಂಡಿಂಗ್ ಬೇಕಾಗತ್ತೆ. ಸೊ ಈ ಬ್ಲ್ಯಾಕ್ ಟರ್ಮಲಿನ್ ಏನು ಮಾಡುತ್ತೆ, ನಿಮಗೆ ಗ್ರೌಂಡಿಂಗ್ ಮಾಡುತ್ತೆ. ಭೂಮಿಯಿಂದ ಬರುವಂತಹ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ದೇಹದೊಳಗಡೆ ತರೋದಕ್ಕೆ ಬಹಳಷ್ಟು ಅದ್ಭುತವಾದಂತಹ ಕೆಲಸ ಮಾಡುತ್ತೆ. ಹಾಗೆ ಎಲ್ಲಿಗಾದರೂ ಹೋಗಿ ಬರ್ತೀರಿ, ಒಂದು ವಾರ ಬಹಳಷ್ಟು ತಡ್ಕೊಳ್ಳೋದಕ್ಕಾಗೋದಿಲ್ಲ, ಸುಸ್ತು, ನಿಮ್ಮ ಮುಖದಲ್ಲಿ ಛಂದಸ್ಸಿರೋಲ್ಲ, ಹಾಗೆ ಬಹಳಷ್ಟು ಸುಸ್ತು ಫೀಲ್ ಆಗುವಂಥದ್ದು, ಅಥವಾ ಯಾವುದಾದ್ರೂ ಹಾಸ್ಪಿಟಲ್ಗೆ ಹೋದರೆ ಏನು ಕಾಯಿಲೆನೇ ಇರೋದಿಲ್ಲ. ಬಟ್ ಆದರೆ ನಿಮಗೆ ಮಾತ್ರ ಒಂದು ರೋಗಿಯ ರೀತಿ ಕಾಣಿಸ್ಕೊಳ್ಳುವಂಥದ್ದು, ಆ ರೀತಿ ಏನೋ ಸಫರ್ ಪಡ್ತಿದ್ದೀನಿ ಅನ್ನೋ. ಇದೆಲ್ಲ ಏನಕ್ಕೆ? ನಜರ್ ದೋಷಗಳು ಏನಾದರೂ ನಿಮ್ಗೆ ತಾಕಿದ್ರೆ ಅದು ಕೂಡ ರಿಮೂವ್ ಮಾಡುತ್ತೆ. ಸೊ ಬ್ಲ್ಯಾಕ್ ಟರ್ಮಲಿನ್ ಬಹಳಷ್ಟು ಉಪಯೋಗಕಾರಿ. ಇದನ್ನು ಇಂಥದ್ದೇ ರಾಶಿಯವ್ರು ಹಾಕ್ಕೊಳ್ಬೇಕಾ, ಇಂಥದ್ದೇ ನಕ್ಷತ್ರದವ್ರು ಹಾಕ್ಕೊಳ್ಬೇಕಾ? ನೋ ವೇ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇದನ್ನು ಧರಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ಕೆಟ್ಟವ್ರ ಜೊತೆಗೂ ಇರ್ತೀವಿ, ಒಳ್ಳೆಯವ್ರ ಜೊತೆಗೂ ಇರ್ತೀವಿ. ಇವನು ಕೆಟ್ಟವನು ಅಂತ ಓಡೋಗ್ಬಿಡೋದಕ್ಕಾಗೋದಿಲ್ಲ, ಅಥವಾ ಇವನೇನೋ ನನಗೆ ಕಂಡುಬಿಟ್ಬಿಡ್ತಾನೆ ಅಂತ ಹೇಳಿ ನಾವು ಬಚ್ಚಿಕೊಂಡು ಇರೋದಕ್ಕೂ ಆಗೋದಿಲ್ಲ. ಓಕೆ, ನಾವು ಮುಖ ಮುಚ್ಕೊಂಡು ತಿರ್ಗೋದಕ್ಕೂ ಆಗೋದಿಲ್ಲ, ದೃಷ್ಟಿ ಬಿದ್ದುಬಿಡುತ್ತೆ ಅಂತ. ಸೊ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ನಮ್ಮ ಹತ್ರ ಬರುವಂತಹ ಜನಗಳು ಕೂಡ ಪಾಸಿಟಿವ್ ರೀತಿಯಲ್ಲೂ ಕೂಡ ಬದಲಾಗಬೇಕು. ಇದಕ್ಕೆ ನಾವೇನು ಮಾಡ್ಕೊಳ್ಬೇಕು? ಕ್ರಿಸ್ಟಲ್ಸ್ಗೆ ಅಷ್ಟು ಶಕ್ತಿ ಇದೆಯಾ ಅಂತ ಹೇಳಿದ್ರೆ ಪ್ರತಿಯೊಂದು ವಿಗ್ರಹಗಳಿಗೆ ಹೋಗಿ ಕೈ ಮುಗಿಯುವಂತಹದ್ದು ಕೂಡ ಕ್ರಿಸ್ಟಲ್ಸ್ಗಳಲ್ಲೇ ಮಾಡಿರ್ತಾರೆ. ಯಾಕೆಂದರೆ ನಮ್ಮಲ್ಲಿನ ನೆಗೆಟಿವ್ ಎನರ್ಜಿ ಹೀರ್ಕೊಳ್ಳುತ್ತೆ, ಅದರಿಂದ ಹೊರಹೊಮ್ಮುವಂತಹ ಪಾಸಿಟಿವ್ ಎನರ್ಜಿ ನಮಗೆ ತಾಕತ್ತೆ. ಸೊ ಹಂಗಾಗಿ ನಾವು ದೇವರುಗಳನ್ನು ವಿಧವಾದ ರೂಪದಲ್ಲಿ ನೋಡಬಹುದು, ಬಟ್ ಕ್ರಿಸ್ಟಲ್ಸಿಂದನೇ ಅದು ಕೂಡ ತಯಾರಾಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇದು ಹಾಕ್ಕೊಂಡು ನೀವೇನೇ ಕೋರ್ಕೊಂಡ್ರೂ ಆಗಿರ್ಬೋದು, ಅಥವಾ ಏನೋ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೂ ಆಗಿರ್ಬೋದು, ನಿಮ್ಮನ್ನು ಆ ಹಾದಿ ಎತ್ತಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಯಾರಿಗೆಲ್ಲ ಬೇಕು, ನಾನು ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಬ್ಲ್ಯಾಕ್ ಟರ್ಮಲಿನ್ ಅಂತ ವಿಚಾರದಲ್ಲಿ ದಯವಿಟ್ಟು ನೀವು ಆಫರ್ ಬಿಡಿ ಅಂತ ಭಾಳಷ್ಟು ಜನ ನೀವು ಕೇಳ್ಕೊಂಡಿರೋದ್ರಿಂದ
1399ಗೆ ಈ ಕ್ರಿಸ್ಟಲ್ ಸಿಗ್ತಾ ಇದೆ. ಯಾರಿಗೆಲ್ಲ ಬೇಕು ಬೇಗ ಬೇಗ ಬೈ ಮಾಡಿ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೀವು ಧರಿಸಿಸ್ಬೋದು. ಆದರೆ 12 ವರ್ಷದ ಒಳಗಿನ ಮಕ್ಕಳಿಗೆ ನಾನು ಕೊಡೋದಿಲ್ಲ. ಬೇರೆ ಯಾರಾದರೂ ಕೊಡೋದಾದರೆ ಓಕೆ, ಬಟ್ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಅವ್ರಿಗೆ ಎಲ್ಲ ಅದ್ಭುತವಾದಂತಹ ಶಕ್ತಿ ಕೊಟ್ಟಿರ್ತಾನೆ, ಮಕ್ಕಳಿಗೆ ಬೇಡ. 12 ವರ್ಷದ ನಂತರದ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಹಾಕ್ಕೊಳ್ಳಿ, ಎಷ್ಟು ಏಜ್ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾ, ನಾನು ಯಾರು ಮೊದಲನೆಯ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ಯಾವುದೇ ಒಂದು ಅಂದ್ಕೊಂಡಿರೋಂತಹ ಕೆಲಸ ಅದು ಆಗುತ್ತಾ ಇಲ್ವಾ, ಆ ವಿಚಾರ ಯಾಕೆ ಆಗ್ತಾ ಇಲ್ಲ, ಅಥವಾ ನಿಮಗೆ ಗೊಂದಲ ಯಾಕೆ ಜಾಸ್ತಿ ಆಗಿದೆ, ಆ ವಿಚಾರದಲ್ಲಿ ನೀವು ಪ್ರಯತ್ನ ಪಡಬೇಕಾ ಬೇಡವಾ, ಅದಾಗತ್ತಾ, ಆಗೋದಾದರೆ ಎಷ್ಟು ದಿನಕ್ಕಾಗತ್ತೆ, ಇದಕ್ಕೆ ನಿಮಗೆ ಏಂಜಲ್ಸ್ ಗೈಡೆನ್ಸ್ ಮೆಸೇಜ್, ನೀವು ನಂಬುವಂತಹ ದೈವದಿಂದ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಓಕೆ, ಪೇಜ್ ಆಫ್ ಸ್ವಾರ್ಡ್ಸ್. ನೀವು ಯೋಚನೆ ಮಾಡಿರೋದೇನೋ ಒಳ್ಳೆ ರೀತಿಯಲ್ಲೇ ನಾನು ನೋಡ್ತಾ ಇದ್ದೀನಿ. ಓಕೆ, ಒಳ್ಳೆ ರೀತಿಯಲ್ಲೇ ಇದೆ, ಹೊಸ ಐಡಿಯಾ, ಹೊಸ ರೀತಿ ಏನು ಯಾವ ವಿಚಾರವಾಗಿ ನೀವು ಥಿಂಕ್ ಮಾಡಿದ್ದೀರಲ್ಲ. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ನೀವು ಥಿಂಕ್ ಮಾಡಿದ್ದೀರಲ್ಲ, ಒಳ್ಳೆಯ ವಿಚಾರವಾಗಿ ತಲೆ ಓಡಿಸ್ತಿದ್ದೀರಿ ಅಥವಾ ಮುಂದೆ ಹೋಗ್ತಾ ಇದ್ದೀರಿ. ಓಕೆ, ಒಂದಷ್ಟು ನಿಮಗೆ ಆ ಕೆಲಸ ಆಗುತ್ತಾ ಇಲ್ವಾ ಅನ್ನುವಂತಹ ಕ್ಯೂರಿಯಾಸಿಟಿನೇ ಜಾಸ್ತಿ. ಬಟ್ ಆದರೆ ಇಲ್ಲಿ ನೋಡಿ, ಎಸ್ ಆಗುತ್ತೆ, ಬಟ್ ಆದರೆ ನಿಧಾನ ಅಂತ ಹೇಳಿ ತೋರಿಸುತ್ತೆ. ಪೆಂಟಿಕಲ್ಸ್ ನಾನು ನೋಡ್ತಾ ಇರೋದ್ರಿಂದ ಹೌದು, ನಿಮ್ಮ ಯೋಚನೆ ಮಾಡಿರುವಂಥದ್ದು ಏನಿದೆಯಲ್ಲ ಆ ವಿಚಾರವಾಗಿ ಹೀಗೆ ಆಗಿಬಿಡ್ಬೇಕು, ಇಂಥ ದಿನಗಳಲ್ಲೇ ಆಗಿಬಿಡ್ಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರಿ. ಬಟ್ ಆದರೆ ನಿಮ್ಮ ಯೋಚನೆ ಬಹಳಷ್ಟು ವೇಗವಾಗಿ ಮುಂದೋಡ್ತಾ ಇದೆ. ಬಟ್ ಅದು ಆಗುತ್ತೆ, ಅದು ಆಗುವಂತಹ ವಿಚಾರಕ್ಕೆ ನೀವು ಕೈ ಹಿಡಿದಿದ್ದೀರಿ, ಆಗಿಯೇ ತೀರುತ್ತೆ. ಬಟ್ ನೀವು ಕೂಡ ಅದಕ್ಕೆ ಒಂದಷ್ಟು ಆ ವಿಚಾರವಾಗಿ ಒಂದಷ್ಟು ಗಮನ ಹರಿಸಬೇಕಾಗತ್ತೆ. ಏನೋ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡೋದು ಅಥವಾ ಆಗುತ್ತೆ ಅಂದ್ಕೊಂಡು ಸೈಲೆಂಟಾಗಿ ಇದ್ಬಿಡೋದು, ಇದು ಯಾವುದು ಮಾಡೋದಕ್ಕೆ ಹೋಗ್ಬಿಡಿ. ಆ ವಿಚಾರವಾಗಿ ಏನು ಪ್ರೊಸೆಸಿಂಗ್ ಮಾಡಬೇಕು, ಯಾವ ಪ್ರೋಗ್ರೆಸ್ನ ನೀವು ಕೈಗೆ ತೊಗೊಳ್ಬೇಕು, ಅದ್ರ ಕಡೆ ಮುಂದೆ ಓಡಬೇಕಾಗತ್ತೆ. ಯಾವಾಗ ನೀವು ಒಂದಷ್ಟು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಿ ಅಥವಾ ಈ ಕೆಲಸ ಆಗಿಯೇ ತೀರುತ್ತೆ ಅನ್ನುವಂತಹ ಒಂದಷ್ಟು ಮೈಂಡ್ ಸೆಟ್ನ ಇಟ್ಕೊಳ್ತೀರಿ, ಆಗ ಅವಕಾಶಗಳು ನಿಧಾನವಾಗಿ ನಿಮ್ಮ ಹತ್ರ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ನೀವೇನು ಕೋರ್ಕೊಂಡಿರ್ತೀರಲ್ಲ ಆ ವಿಚಾರವಾಗಿ ಒಂದೊಂದೇ ಹೆಜ್ಜೆಗಳು ಹಾಗೆ ಒಂದೊಂದೇ ದಾರಿಗಳು ನಿಧಾನವಾಗಿ ತೆರೆದುಕೊಳ್ಳುತ್ತೆ ಅಂತಲೇ ಹೇಳಬಹುದು. ಇಲ್ಲಿ ಎಸ್ ಅಗೇನ್ ನಾನು ಇಲ್ಲಿ ನೋಡ್ತಾ ಇರೋದ್ರಿಂದ ನೀವು ಯಾವ ವಿಚಾರವಾಗಿ ನೀವು ನೋಡ್ತಾ ಇರಬಹುದು. ಇಲ್ಲಿ ಏನು ನಂಬರ್ 2 ಮೂನ್ ಕಾರ್ಡ್, ಮೂನಿಗೆ ಸಂಬಂಧಪಟ್ಟಂತಹ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ವಿಚಾರವಾಗಿ ಒಂದಷ್ಟು ಕರುಣೆಯನ್ನು ಇಟ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ವಿಚಾರವಾಗಿ ಸಹನೆಗಳನ್ನು ತೋರಿಸುವಂಥದ್ದು. ನೀವು ಏನಿದೆಯಲ್ಲ ಆ ವಿಚಾರವಾಗಿ ಏನು ಯೋಚನೆ ಮಾಡಿದ್ದೀರಲ್ಲ, ಬಹಳಷ್ಟು ತಾಳ್ಮೆ, ನಿಧಾನವಾಗಿ ಈ ಕೆಲಸ ಆಗತ್ತೆ, ಬಟ್ ಆದರೆ ತಾಳ್ಮೆ ಇರಬೇಕಾಗತ್ತೆ. ಆ ವಿಚಾರವಾಗಿ ಮ್ಯಾನಿಫೆಸ್ಟ್ ಮಾಡುವಂಥದ್ದು ಅಥವಾ ಫಿನಾನ್ಷಿಯಲಿ ಏನಾದರೂ ಸ್ವಲ್ಪ ಖರ್ಚು ಮಾಡುವಂಥದ್ದು ಕೂಡ ಬರುವಂತಹ ಸಾಧ್ಯತೆಗಳಿದೆ. ಇಂಥ ವಿಚಾರವಾಗಿ ಯಾವ ವಿಚಾರದಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ವಲ್ಪ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಎಸ್, ನೀವು ಅಂದ್ಕೊಂಡಂತಹ ಕೆಲಸಗಳು, ನೀವು ಅಂದ್ಕೊಂಡಂತಹ ವಿಚಾರಗಳು ಅದು ಆಗಲೇಬೇಕು, ಆಗಿಯೇ ತೀರುತ್ತೆ. ನ್ಯಾಯವಾಗಿ ನಿಧಾನಕ್ಕೆ ಆಗಬೇಕಾದ್ರೂ ಕೂಡ ಅದು ಆಗೇ ಆಗುತ್ತೆ ಅನ್ನೋದು ಇಲ್ಲಿ ನನಗೆ ತೋರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಓಕೆ, ಅವಕಾಶಗಳು ಬಹಳಷ್ಟು ಇದೆ, ನಿಮಗೆ ಆಪರ್ಚುನಿಟೀಸ್ಗಳು ತುಂಬ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಕೂಡ ಇದೆ. ಬಹಳಷ್ಟು ಈ ವಿಚಾರವಾಗಿ ತುಂಬ ತಲೆನೂ ಕೆಡಿಸ್ಕೊಂಡಿದ್ರಿ. ಹಾಗೆ ಬಹಳಷ್ಟು ದುಡುಕುತನದಲ್ಲಿ ಯೋಚನೆ ಮಾಡಿರೋದು, ಅಂದರೆ ಈಗಲೇ ಆಗ್ಬಿಡುತ್ತೆ, ಇದಾಗ್ಬಿಟ್ರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನುವಂತಹ ಮುಂದಾಲೋಚನೆಗಳನ್ನು ಕೂಡ ನೀವು ಜಾಸ್ತಿ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಈ ವಿಚಾರವಾಗಿ ಸ್ವಲ್ಪ ಇದು ನನಗೆ ಕೈ ಹಿಡಿಯುತ್ತೆ ಅನ್ನುವಂತಹ ಒಂದಷ್ಟು ಕಾನ್ಫಿಡೆನ್ಸ್ನ ನೀವು ತಲೆಯಲ್ಲಿ ತೊಗೊಳ್ಬೇಕಾಗತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಮೇಜರಾಗಿ ಕೆಲವೊಂದು ವಿಚಾರಗಳೇನಾಗುತ್ತೆ, ಅಯ್ಯೋ ನನ್ನ ಹಣೆ ಬರದಲ್ಲಿದ್ದರೆ ಆಗುತ್ತೆ ಬಿಡಪ್ಪ, ಅದು ಆ ಥರ ಏನಾದರೂ ನೀವು ಯೂನಿವರ್ಸಿಗೆ ಮೆಸೇಜ್ ಕಳಿಸ್ತೀರಿ ಅಂತ ಹೇಳಿದ್ರೆ ಅದು ಅದೇ ಥರನೇ ನೋಡುತ್ತೆ. ನಿಮ್ಮ ಹಣೆ ಬರ ಅಥವಾ ನಿಮ್ಮ ಟೈಮು, ನಿಮ್ಮ ಜಾತಕದಲ್ಲಿ ಯಾವುದೋ ಒಂದು ಯೋಗಗಳು ಬಂದಾಗ ಅದು ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಏನು ಅಂದ್ಕೊಳ್ಳಿ ಅಂತ ಹೇಳಿದ್ರೆ, ಇದಾಗಿಯೇ ತೀರುತ್ತೆ, ಇದು ನನಗೋಸ್ಕರ ಆಗಬೇಕು ಅನ್ನುವಂತಹ ವಿಚಾರನೇ ಅನ್ನುವಂಥದ್ದು ಮೈಂಡ್ಸೆಟ್ ಇಟ್ಕೊಳ್ಳಿ. ಸೊ ಆಗ ಇದು ಆಗುವಂತಹ ಸಾಧ್ಯತೆಗಳು ಇದೆ. ಹಾಗೆ ಇದ್ರ ಜೊತೆಲಿ ಈ ಕೆಲಸಗಳಾದ್ರೂ ಕೂಡ ನಿಮ್ಗೆ ಅವಕಾಶಗಳು ಜಾಸ್ತಿ, ಆಪರ್ಚುನಿಟೀಸ್ಗಳು ಜಾಸ್ತಿ, ಹಾಗೆ ಒಂದಷ್ಟು ಸ್ಟೇಬಲ್ಗಾಗೋಗಿರ್ತೀರಿ ಅನ್ನೋದು ಕೂಡ ಇಲ್ಲಿ ಇದೆ. ಈ ವಿಚಾರವಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಕೂಡ ನೀವು ಮಾಡಬೇಕಾಗತ್ತೆ ಅಂತಲೂ ಇಲ್ಲಿ ಹೇಳುತ್ತೆ. ಇಲ್ಲಿ ಯೂನಿವರ್ಸಿಂದ ಏನು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಬರ್ತಾ ಇದೆ ದೈವದಿಂದ,
ಇದು ನಾಟ್ ದಿ ರೈಟ್ ಟೈಮ್. ಅಂದರೆ ಹೀಗೆ ಆಗಿಬಿಡಬೇಕು, ಸಡನ್ನಾಗಿ ಆಗಿಬಿಡುತ್ತಾ ಅಂತ ಹೇಳಿ ನೀವೇನಾದರೂ ಭಗವಂತನ ಹತ್ರ ಸ್ವಲ್ಪ ಏನಾದರೂ ಕೋರಿಕೆಯನ್ನು ಏನಾದರೂ ಇಟ್ಕೊಂಡಿದ್ರಿ ಅಂತ ಹೇಳಿದ್ರೆ ಇದು ಸರಿಯಾದ ಸಮಯ ಅಲ್ಲ ಅಂತ ಹೇಳಿ. ನೋಡಿ, ನಮ್ಮ ಲೈಫಲ್ಲಿ ಏನೇ ಆಗಬೇಕು, ಹೌದು ಆಗುತ್ತೆ, ನೀವು ಅಂದ್ಕೊಂಡಂಥ ಅದು ಆಗುತ್ತೆ, ಬಟ್ ಆದರೆ ಅಂದ್ಕೊಂಡಿದ್ದು ಕೂಡಲೇ ಆಗಿಬಿಡುತ್ತಲ್ವಾ, ಅದು ತಾತ್ಕಾಲಿಕವಾಗಿ ಉಳ್ಕೊಬಿಡುತ್ತೆ. ಸೊ ಭಗವಂತ ಆ ಕರೆಕ್ಟ್ ಟೈಮ್ಗೆ ಎಷ್ಟೇ ನೀವು ನಿಮ್ಮ ಪ್ರಯತ್ನ ನಡೀತಾ ಇರಲಿ, ಆ ಸರಿಯಾದ ಸಮಯಕ್ಕಾಗುತ್ತಲ್ಲ ಅದು ಕೊನೆಯವರೆಗೂ ಉಳ್ಕೊಂಡ್ಬಿಡುತ್ತೆ. ಸೊ ಇದು ಸರಿಯಾದ ಸಮಯ ಅಲ್ಲ ಅನ್ನುವಂತಹ ಒಂದು ಮೆಸೇಜ್ ನೀವು ನಂಬುವಂತಹ ದೈವದಿಂದ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಸಿಟ್ರಿನ್, ನಿಮ್ಮ ರೀಡಿಂಗ್ ನೋಡೋಣ. ನೀವು ಅಂದ್ಕೊಂಡಂತಹ ಕೆಲಸ ಆಗುತ್ತಾ, ಆಗೋದಾದರೆ ಯಾವಾಗ ಆಗುತ್ತೆ? ಓಕೆ, ಇದಕ್ಕೆ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ? ನೈಟ್ ಆಫ್ ಪೆಂಟಿಕಲ್ಸ್, ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಿದ್ದೀರಿ ಅನ್ನೋದು ಇದೊಂದು ಕಾರ್ಡ್ ಪಾಪಪ್ ಆಗಿದೆ. ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಆ್ಯಕ್ಷನ್ಸ್ ತಗೊಂಡಿದ್ದೀರಿ. ಓಕೆ, ಇಲ್ಲಿ ಈ ಕೆಲಸದ ವಿಚಾರವಾಗಿ ಭಾಳಷ್ಟು ಮುಂದಕ್ಕೆ ಹೋಗ್ತಾ ಇದ್ದೀರಿ, ಆದರೆ ಏನೇ ಆದ್ರೂ ಕೂಡ ಆ ಟೈಮ್ಗೆ ಆಗ್ತಾಯಿಲ್ಲ, ಸ್ವಲ್ಪ ನಿಧಾನನೇ ಆಗ್ತಾಯಿದೆ ಈ ಕೆಲಸ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಪ್ರಯತ್ನಗಳಿಂದ ನೀವು ಪಡ್ತಾ ಇದ್ದೀರಿ, ವೆರಿ ಗುಡ್. ಆ ವಿಚಾರವಾಗಿ ಏನು ನಿಮ್ಮ ಮೈಂಡಲ್ಲಿ ಓಡ್ತಾ ಇದೆ, ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ಅಂದ್ಕೊಂಡಿದ್ದ ರೀತಿಯಲ್ಲೇ ನೀವು ಆ್ಯಕ್ಷನ್ಸ್ಗಳನ್ನು ಕೂಡ ತಗೊಳ್ಬೇಕಾಗತ್ತೆ ಅನ್ನುವಂತಹ ಒಂದು ಮೆಸೇಜ್ ಇದೆ. ಆ ಹೆಜ್ಜೆ ಏನು ನಿಮ್ಮ ತಲೆಯಲ್ಲಿ ಓಡುತ್ತಲ್ವ, ಅಯ್ಯೋ ಈಗ ಈ ದಾರಿಯಲ್ಲಿ ಹೋದರೆ ನಾನು ಅಂದ್ಕೊಂಡಂಥದ್ದು ಆಗುತ್ತೇನೋ ಅಥವಾ ಆಗಲ್ವಾ, ಈ ರೀತಿ ಎಲ್ಲ ಗೊಂದಲದಲ್ಲಿ ಇರ್ತೀರಿ. ಸೊ ಇದರಿಂದ ನೀವು ಒಂದು ಸ್ಟೆಪ್ ಮುಂದೆ ಇಡಬೇಕಾಗತ್ತೆ. ಮುಂದೆ ಒಂದು ಹೆಜ್ಜೆ ಇಟ್ಟಾಗ ಆ ಕೆಲಸದಲ್ಲಿ ಬಹಳಷ್ಟು ಈಸಿಯಾಗಿ ಹೋಗ್ತೀರಿ. ಇಲ್ಲಿ ಆಗುತ್ತಾ ಇಲ್ವಾ ಅಂತ ಹೇಳಿ ನಿಧಾನವಾಗಿ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರಿ ಅಂತ ಹೇಳಿದ್ರೆ, ಅಥವಾ ಇವತ್ತು ಮಾಡೋಣ ನಾಳೆ ಮಾಡೋಣ, ಅಥವಾ ಇವತ್ತು ಆಗ್ಬೋದೇನೋ ನಾಳೆ ಆಗಬಹುದೇನೋ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಆ ವಿಚಾರವಾಗಿ ತಲೆ ಕೆಡಿಸ್ಕೊಳ್ದೆ ಹೋದರೆ ಅದು ಭಾಳಷ್ಟು ನಿಧಾನನೇ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ್ಯಕ್ಷನ್ ತೊಗೊಳ್ಳಿ. ನೈಟ್ ಆಫ್ ಕಪ್ಸ್ ಬಂದಿದೆ. ಎಸ್, ನೀವು ಯಾವುದೇ ಒಂದು ಕೆಲಸದ ವಿಚಾರವಾಗಿ ನೀವು ನೋಡ್ತಾ ಇದ್ದೀರಲ್ಲ, ನೀವು ಎಮೋಷ್ನಲಿ ಗೆಲ್ಲಬೇಕಾಗತ್ತೆ. ಜನಗಳ ಜೊತೆಗೆ ಯಾರ್ದೋ ಜೊತೆಗೆ ಸಿಟ್ಟು ಮಾಡಿಬಿಟ್ಟೆ ಹಠದಿಂದ ಗೆಲ್ತೀನಿ ಆ ಥರದ್ದು ಯಾವುದು ಮಾಡೋ ಹಾಗಿಲ್ಲ. ಪ್ರೀತಿಯಿಂದ ಗೆಲ್ಲಬೇಕಾಗತ್ತೆ, ವಿಶ್ವಾಸದಿಂದ ನೀವು ಇರಬೇಕಾಗತ್ತೆ. ನೀವು ನೋಡಿ, ಯಾವುದೋ ಒಂದು ವಿಚಾರವಾಗಿ ನೀವು ತಲೆ ಓಡಿಸ್ಕೊಂಡು ತುಂಬಾ ಆಸ್ಪಾಸ್ನಲ್ಲಿರೋರ ಜೊತೆ ಮುಖ ಕೆಡಿಸ್ಕೊಳ್ತಾ ಇದ್ದೀರಿ. ಆ ಯಾವುದೊಂದು ವಿಚಾರನೋ ಅಥವಾ ಯಾವುದೊಂದು ಟೆನ್ಷನ್ಸ್ಗಳು ನಿಮ್ಗೆ ಇರೋದ್ರಿಂದ ನೀವು ನಿಮ್ಮ ಸುತ್ತದಲ್ಲಿ ಇರುವಂತಹ ಜನಗಳಿಂದ ನೀವು ದೂರ ಹೋಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಲ್ಲಿ ಒಂದು ಮೆಸೇಜ್ ಏನು ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಜೊತೆಗಿರೋರ ಜೊತೆಲೂ ನೀವು ಚೆನ್ನಾಗಿರಬೇಕಾಗತ್ತೆ. ಚೆನ್ನಾಗಿದ್ಕೊಂಡು ನೀವು ಮುಂದೆ ಮುಂದೆ ಹೋಗೋದ್ರಿಂದ ಬಹಳಷ್ಟು ನೀವು ಅಂದ್ಕೊಂಡಂತಹ ದಾರಿಗೆ ಹೋಗ್ತೀರಿ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಯಾಕೆ ನಾನು ಚೆನ್ನಾಗಿರಿ, ವಿಶ್ವಾಸದಿಂದ ಇರಿ ಅಂತ ಹೇಳಿದ್ರೆ, ಇಲ್ಲಿ ಕೆಲವು ಜನಗಳು ಅಷ್ಟೇ ಸಡನ್ನಾಗಿ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಯಾರ್ಯಾರೋ ನಂಬಿಕೆ, ಅಂದರೆ ನಿಮಗೆ ನಾನು ಆ ಥರ ಮಾಡ್ಕೊಡ್ತೀನಿ ಈ ಥರ ಮಾಡ್ಕೊಡ್ತೀನಿ ಅನ್ನುವಂಥದ್ದು, ಅಥವಾ ಯಾರನ್ನೋ ತುಂಬ ಬಲವಾಗಿ ನಂಬುವಂಥದ್ದು, ಆ ರೀತಿ ಎಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ. ಬಿಕಾಸ್ ಯಾಕೆಂದರೆ ಸಡನ್ನಾಗಿ ಬದಲಾಗುವಂತಹ ವ್ಯಕ್ತಿಗಳು ಕೂಡ ನಿಮ್ಮ ಸುತ್ತ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಕೆಲವೊಂದು ವಿಚಾರಗಳು ಆಗಬೇಕಾಗಿತ್ತು, ಆಗದೇ ಒಂದಷ್ಟು ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಸಡನ್ ಬದಲಾವಣೆಗಳು ಕೂಡ ನಾನು ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ. ಇದಕ್ಕಿದ್ದ ಹಾಗೆ ಜನ ಇದ್ದಕ್ಕಿದ್ದ ಹಾಗೆ ಚೇಂಜ್ ಆಗುವಂಥದ್ದಾಗಿರ್ಬೋದು, ಏನೇ ಇರಬಹುದು. ಸೊ ಆ ರೀತಿ ಯಾವುದೋ ಒಂದು ಕೆಲಸ ತುಂಬಾ ಕೈ ಹಿಡಿದು ಮುಂದಕ್ಕೆ ಹೋಗ್ಬಿಟ್ಟಿರ್ತೀರಿ, ಅದು ಕೂಡ ಆಗದೆ ಸಡನ್ ಹೊಡೆತಗಳು ಕೂಡ ಕಂಡಿದ್ದೀರಿ ಅಂತಲೇ ನಾನು ಹೇಳ್ಬೋದು, ಕಾಣ್ತೀರಿ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ, ವಿಶ್ವಾಸದಿಂದ ಇರಿ. ಬಟ್ ಆದರೆ ನೀವು ಯಾವ ವಿಚಾರವಾಗಿ ಯೋಚನೆ ಮಾಡ್ತಿದ್ದೀರಿ, ಯಾವುದೋ ಒಂದು ಕೆಲಸ ಆಗೇ ಬಿಡುತ್ತೆ ಅನ್ನುವಂಥದ್ದು ಎಲ್ಲರ ಹತ್ರ ಹೇಳ್ಕೊಳ್ಳೋ ಅಂಥದ್ದು ಬೇಡ.
ಓಕೆ, ಅದು ನಿಮ್ಮ ಕೈಗೆ ಸೇರಿದಾಗ ಅಥವಾ ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ನಡ್ಕೊಂಡಾಗ ಅದು ಆದಾಗ ಬೇಕಾದರೆ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ವಿಚಾರದಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದೀರಿ ಅಂತ ಗೊತ್ತಾದಾಗ ಬಹಳಷ್ಟು ಜನಗಳು ನಿಮ್ಮನ್ನು ಕೆಳಗೆ ಬೀಳಿಸುವಂತಹ ಪ್ರಯತ್ನಗಳೇ ಜಾಸ್ತಿ ಮಾಡ್ತಾ ಇರ್ತಾರೆ. ಬೇರೆ ವ್ಯಕ್ತಿಗಳ ವಿಚಾರವಾಗಿ ಬಹಳಷ್ಟು ಬೇಗ ನಂಬುವಂಥದ್ದು, ಸಡನ್ನಾಗಿ ಅಂಥ ವ್ಯಕ್ತಿಗಳಿಂದನೇ ಹೊಡೆತ ತಿನ್ನುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನೀವು ಅಂದ್ಕೊಂಡಂತಹ ಕೆಲಸ ಆಗುತ್ತಾ ಇಲ್ವಾ ಅಂತ ನೋಡೋದಕ್ಕೆ ಹೋದರೆ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಬಟ್ ಯಾವ ವಿಚಾರದಲ್ಲಿ ನೀವು ನೋಡ್ತಿದ್ದೀರಿ, ಸ್ವಲ್ಪ ಜನಗಳು ಕೂಡ ಬದಲಾಗುವಂತಹ ಸಾಧ್ಯತೆಗಳು ಕೂಡ ನಾನು ನೋಡ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಎಚ್ಚರಿಕೆ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವೇನು ಅಂದ್ಕೊಂಡಿದ್ರು ಎಂಡ್ ಆಫ್ ದಿ ಇಯರಲ್ಲಿ ಅಥವಾ ಎಂಡ್ ಆಫ್ ದಿ 3 ಮಂತ್ಸಲ್ಲಿ ಈ ಕೆಲಸ ಆಗತ್ತೆ. 2 ಕಂಪ್ಲೀಟಾಗಿ 3ನೇ ತಿಂಗಳಿಗೆ ಬೀಳ್ತಾ ಇದ್ದಾಗ ಈ ಕೆಲಸ ಆಗಿಯೇ ತೀರುತ್ತೆ ಅಂತ ಹೇಳಿ ತೋರಿಸುತ್ತೆ. ಹೌದು, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ಜವಾಬ್ದಾರಿಯಿಂದ ನೀವು ಯೋಚನೆ ಮಾಡಿ, ಹಾಗೆ ಈ ಕೆಲಸ ಆದಮೇಲೂ ಕೂಡ ಶಿಸ್ತುಬದ್ಧವಾಗಿ ಇರಬೇಕಾಗತ್ತೆ ಅಂತ ಹೇಳಿ ತೋರಿಸುತ್ತೆ. ಯಾವುದೇ ವಿಚಾರದಲ್ಲಿ ನೀವು ನೋಡ್ತಾ ಇರಿ, ಬಟ್ ಸ್ವಲ್ಪ ಶಿಸ್ತಾಗಿ ಇರಬೇಕಾಗತ್ತೆ, ಸ್ವಲ್ಪ ಜವಾಬ್ದಾರಿ ಇರೋ ರೀತಿಯಲ್ಲೇ ನೀವು ಇರಬೇಕಾಗತ್ತೆ ಅನ್ನುವಂತಹ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಹಾಗೆ ನೀವು ನಂಬುವಂತಹ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ನೀವು ನಂಬುವಂತಹ ದೈವದಿಂದ ಟ್ರಸ್ಟ್, ಭಗವಂತನ ಮೇಲೆ ನಂಬಿಕೆ ಇಡು ಅಂತ ಹೇಳಿ. ಹೌದು, ಇವತ್ತು ನಿಮ್ಮ ಲೈಫಲ್ಲಿ ಏನೇ ಸಡನ್ ಬದಲಾವಣೆ ಆಗಿರಬಹುದು, ಜನಗಳಿಂದ ಹೊಡ್ತಾ ಇರಬಹುದು, ಜನಗಳು ನಿಮ್ಮಿಂದ ಲಾಭಗಳನ್ನು ಪಡೆದು ಬಹಳಷ್ಟು ಬೇರೆ ರೀತಿಯಲ್ಲಿ ನಡ್ಕೊಳ್ತಾ ಇರುವಂಥದ್ದಾಗಿರಬಹುದು. ಬಟ್ ಆದರೆ ಭಗವಂತನ ಮೇಲೆ ನಂಬಿಕೆ ಇಡು ಅನ್ನುವಂತಹ ಮೆಸೇಜ್ ನಿಮ್ಗೆ ಕೊಡ್ತಾ ಇದೆ. ನಮಗೆ ನೋಡಿ, ಯಾವತ್ತೂ ಜನಗಳು ನಾವು ಯಾರ ಹತ್ರ ಏನು ಹೇಳ್ಕೊಡಿರ್ತೀವಲ್ಲ, ಅವರು ಒಂದಷ್ಟು ನಮಗೆ ಸಾಂತ್ವನದ ರೀತಿಯಲ್ಲಿ ಮಾಡಬಹುದು, ಬೆನ್ನಿಂದ ನಗಾಡುತ್ತಾ ಇರಬಹುದು, ಅಥವಾ ಅವ್ರ ಮನಸ್ಸಿಗೆ ಸಮಾಧಾನ ಆಗಬಹುದು. ನೀವು ನೋವಲ್ಲಿರೋದು ಅವ್ರು ಭಾಳಷ್ಟು ಖುಷಿಯಲ್ಲಿ ಅಥವಾ ಸಮಾಧಾನದಲ್ಲಿ ಕಾಣಿಸ್ಕೊಳ್ಬಹುದು. ಬಟ್ ಭಗವಂತ ಇದ್ದಾನಲ್ಲ, ನಾವು ಏನೇ ಕೋರ್ಕೊಂಡ್ರೂ ಕೂಡ ಅದಕ್ಕೆ ದಾರಿಗಳನ್ನು ಹುಡುಕ್ತಾ ಇರ್ತಾನೆ. ಸೊ ಆ ದಾರಿ ಹುಡುಕೋದ್ರೊಳಗಡೆ ಸ್ವಲ್ಪ ಕಷ್ಟಗಳಾಗ್ತಾ ಇರಬಹುದು. ಬಿಟ್ಟರೆ ನಾವು ಏನು ಭಗವಂತನ ಮೇಲೆ ನಂಬಿಕೆ ಇಟ್ಟು ಬಿಗಿಯಾಗಿ ಅವನ ಪಾದನ ಬಿಗಿಯಾಗಿ ಹಿಡ್ಕೊಂಡು ಮುಂದೆ ಹೆಜ್ಜೆ ಇಡೋದ್ರಿಂದ ಆ ಕೆಲಸ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅನ್ನುವಂಥ ಸೂಚನೆಗಳು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ, ಯಾರಿಗೆಲ್ಲ ಹೆಮಟೈಟ್ ಮಿಕ್ಸ್ ಬ್ಲ್ಯಾಕ್ ಟರ್ಮಲಿನ್ ಬೇಕು ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಲಿಮಿಟೆಡ್ ಸ್ಟಾಕ್ಸ್ಗಳಿರುತ್ತೆ. ಸೊ ಇದೊಂದು ಆಫರ್ ಪ್ರೈಸ್ನಲ್ಲಿರುತ್ತೆ. ದಯವಿಟ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಯಾರ ಮೇಲೋ ದೂರುವಂಥದ್ದು ಬೇಡ. ಅವ್ರ ಕಣ್ತಾಕ್ತು, ಅವ್ರು ಮಾಟ ಮಾಡಿಸಿದ್ರು, ಅವ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು, ಇವ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಅನ್ನೋದಕ್ಕಿಂತ ಮಾಡೋರು ಯಾವಾಗಲೂ ಮಾಡ್ತಾನೆ ಇರ್ತಾರೆ. ನಾವು ಅಂಥವ್ರ ಮಧ್ಯದಲ್ಲೇ ಬದುಕಬೇಕು ಅನ್ನುವಂಥದ್ದು ಭಗವಂತ ಬಿಟ್ಬಿಟ್ಟಿದ್ದಾನೆ. ಸೊ ನಿನ್ನನ್ನು ನೀನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀಯೋ ಆ ರೀತಿ ಪ್ರೊಟೆಕ್ಟ್ ಮಾಡ್ಕೊ ಅನ್ನುವಂತಹ ರೀತಿಯಲ್ಲಿ ನಾನು ಹೇಳ್ತೀನಿ. ಸೊ ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ಏನು ಮಾಡುತ್ತೆ, ನಮ್ಮ ನಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ನಾವು ಯಾರದೇ ಜೊತೆಯಲ್ಲಿ ಎದ್ದು ಬಂದರೂ ಕೂಡ ನಮ್ಮ ಬಗ್ಗೆ ಏನೋ ಮಾತಾಡುವಂಥದ್ದು ಅಥವಾ ನಮ್ಮ ಬಗ್ಗೆ ಕೆಡುಕಲ್ಲಿ ಯೋಚನೆ ಮಾಡುವಂಥದ್ದು, ಸೊ ಅದು ಕೂಡ ಬೇಗ ನಮಗೆ ತಾಕ್ಬಿಡುತ್ತೆ. ಸೊ ಆ ರೀತಿಯೆಲ್ಲ ಆಗಬಾರ್ದು ಅನ್ನೋದಾದರೆ ಇದನ್ನು ಬೇಗ ಬಾಯಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹೆಸರು ಹಾಗೆ ಸರಿಯಾದ ಡೇಟ್ ಆಫ್ ಬರ್ತ್ಗಳು ಇದ್ದರೆ ಮಾತ್ರ ಡೇಟ್ ಆಫ್ ಬರ್ತ್ ಕೊಡಿ. ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಸರಿಯಾದ ನಿಮ್ಮ ಹೆಸರುಗಳನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.